ನಾವೀಗ ಮೆಜೆಸ್ಟಿಕ್ ಪ್ರೈಡ್ಗೆ ಬಂದಿದ್ದೀವಿ. ಸೊ ಟಿಕೆಟ್ಸ್ ತೊಗೊಂಡಾಯಿತು ಆ್ಯಂಡ್ ಇಲ್ಲಿಂದ ನಮಗೆ ಬೋಟ್ ಒಂದು ಬರುತ್ತೆ. ಸೊ ಬೋಟ್ ನಮ್ಮನ್ನು ಪಿಕಪ್ ಮಾಡಿಕೊಂಡು ಸೊ ಕೆಸಿನೋಸ್ ಎಲ್ಲ ಅಲ್ಲೆಲ್ಲ ವಾಟರಲ್ಲಿದೆ. ಸೊ ಅಲ್ಲಿ ನಮ್ಮ ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಹತ್ರ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಅಲ್ಲಿ ಒಳಗೆ ಹೋದ್ಮೇಲೆ ನೋಡೋಣ ಬನ್ನಿ. ಹೋಗಿ ಬಂದಮೇಲೆ ಪ್ರೈಸ್ ಡೀಟೇಲ್ಸು, ನಾವು ಯಾವ ಪ್ಯಾಕೇಜ್ ಚೂಸ್ ಮಾಡಿದ್ವಿ ಆ್ಯಂಡ್ ಏನು ಬೆನಿಫಿಟ್ಸು ಎಲ್ಲ ಕಂಪ್ಲೀಟ್ ಡೀಟೇಲ್ಸು ನಾವು ಕೆಸಿನೋಗೆ ಹೋಗಿ ಬಂದಮೇಲೆ ಹೇಳ್ತೀವಿ. ಸೊ ನಮಗೆ ಈ ಥರ ಬೋಟಲ್ಲಿ ಈಗ ಕರ್ಕೊಂಡು ಹೋಗ್ತಾರೆ. Hi guys, good morning, welcome back to our channel. Day 5 in Goa. ಸೊ ನೆನ್ನೆ ತುಂಬ ಲೇಟ್ ಆಗೋಗಿತ್ತು ನಾವು ರೂಮ್ ಬರೋ ಅಷ್ಟೊತ್ತಿಗೆ. ಆಲ್ಮೋಸ್ಟ್ 12:30 1 o'clock ಆಗಿತ್ತು ಕೆಸಿನೋಯಿಂದ ಬರೋ ಅಷ್ಟೊತ್ತಲ್ಲಿ. ಆ್ಯಂಡ್ ಡೀಟೇಲ್ಡ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಹೇಳ್ತೀನಿ. ಸೊ ನಾವು ಹೋಗಿದ್ದು ಬಂದುಬಿಟ್ಟು ಮೆಜೆಸ್ಟಿಕ್ ಪ್ರೈಡ್ ಅಂತ ಕೆಸಿನೋ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಯಾಕೇಜಸ್ ಇರುತ್ತೆ. ಸೊ ಒಂದು ಸಿಲ್ವರ್ ಪ್ಯಾಕೇಜು, ಗೋಲ್ಡ್ ಪ್ಯಾಕೇಜ್, ಪ್ಲಾಟಿನಮ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಪ್ಯಾಕೇಜಸ್ಗೆ ಮೇಜರ್ ಡಿಫ್ರೆನ್ಸ್ ಬಂದುಬಿಟ್ಟು ದಿ ಬ್ರ್ಯಾಂಡ್ ಆಫ್ ಲಿಕ್ಕರ್ ಆ್ಯಂಡ್ ದಿ ನಂಬರ್ ಆಫ್ ಟೈಮ್ಸ್ ನೀವು ಆ ಲಿಕ್ಕರ್ನ ಪರ್ಚೇಸ್ ಮಾಡೋದು. ಆ್ಯಂಡ್ ನಾವು ಹೋಗಿದ್ದು ಸಿಲ್ವರ್ ಪ್ಯಾಕೇಜ್ ಅಂತ. ಸೊ ಸಿಲ್ವರ್ ಪ್ಯಾಕೇಜಲ್ಲಿ ಯಾವುದೇ ಥರ ಲಿಕ್ಕರ್ ಇರೋದಿಲ್ಲ, ಓನ್ಲಿ ಸಾಫ್ಟ್ ಡ್ರಿಂಕ್ಸ್ ಅನ್ಲಿಮಿಟೆಡ್ ಇರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಎಲ್ಲ ಪ್ಯಾಕೇಜಸಲ್ಲಿ ಅನ್ಲಿಮಿಟೆಡ್ ಬಫೆ ಇರುತ್ತೆ, ಲೈವ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ದೆನ್ ಹೋಗಿ ನಾವು ಗೇಮಿಂಗ್ ಸೆಕ್ಷನಲ್ಲಿ ಎಲ್ಲ ಥರದ ಗೇಮ್ಸನ್ನು ಆಡ್ಬೋದು. ಆ್ಯಂಡ್ ನಮಗೆ ಈ ಸಿಲ್ವರ್ ಪ್ಯಾಕೇಜ್ ಬಂದುಬಿಟ್ಟು 2000 per person ಚಾರ್ಜ್ ಆಯಿತು. ಸೊ ನೀವು ಈದರ್ ಯು ಕ್ಯಾನ್ ಬುಕ್ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು, ಇಲ್ಲಾಂತಂದರೆ ಆ ಕೆಸಿನೋ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಮುಖಾಂತರ ಬುಕ್ ಮಾಡ್ಕೋಬೋದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ ಡೈರೆಕ್ಟಾಗಿ ವಾಕಿನ್ ಆಗಿ. ಸೊ ವೀಕ್ ಡೇಸಲ್ಲಿ ಹೋದರೆ ನಿಮಗೆ 2000 ಬೀಳುತ್ತೆ. ಅದೇ ವೀಕೆಂಡಲ್ಲಿ ಏನಾದ್ರು ಹೋದರೆ 2500 ಆಗುತ್ತೆ. ಸೊ ವೀಕ್ ಡೇಸಲ್ಲೇ ಹೋಗಿ ನೀವು, ಸೊ ದಟ್ ನಿಮಗೆ ಕಮ್ಮಿನೂ ಬೀಳುತ್ತೆ. ಆ್ಯಂಡ್ ನೀವು ಡೈರೆಕ್ಟಾಗಿ ವಾಕಿನ್ ಆದರೆ ನೀವು ನಿಮ್ಮ ಕಾರ್ ಎಲ್ಲ ಬೈಕ್ ಪಾರ್ಕ್ ಮಾಡಿಬಿಟ್ಟು ಕೆಸಿನೋ ಹತ್ರ ಹೋಗ್ತಿರ್ಬೇಕಾದ್ರೆ ನಿಮಗೆ ತುಂಬ ಜನ ಬರ್ತಾರೆ, ಕೂಪನ್ಸ್ ಕೊಡ್ತಾರೆ. ಸೊ ಅವ್ರು ನಿಮಗೆ ಯಾವುದೇ ಥರ ಚಾರ್ಜ್ ಮಾಡೋದಿಲ್ಲ. ಸೊ ಅವ್ರು ನಿಮಗೆ ಕೂಪನ್ಸ್ ಕೊಟ್ಟರೆ, ಸೊ ಆ ಪರ್ ಕೂಪನ್ ಮೇಲೆ ನಿಮಗೆ 200 rupees, ಐ ಥಿಂಕ್ ಅಪ್ ಟು 10% ಆಫ್ ಇರುತ್ತೆ. ಸೊ ನಮ್ಮ ಪ್ಯಾಕೇಜ್ಗೆ ಬಂದುಬಿಟ್ಟು ಪರ್ ಟಿಕೆಟ್ ಮೇಲೆ 200 rupees ಕಡಿಮೆ ಆಯಿತು. ಸೊ ಹಾಗಾಗಿ ನಮಗೆ ಪರ್ ಟಿಕೆಟ್ 1800 ಬಂತು. ಆ್ಯಂಡ್ 2 ಟಿಕೆಟ್ ಸೇರಿ ನಮಗೆ 3600 ಆಯಿತು. ಸೊ ಇದ್ರ ಜೊತೆಗೆ ನಮಗೆ 500 ವರ್ತ್ ಕೂಪನ್ಸ್ ಕೊಡ್ತಾರೆ. ಸೊ ಪರ್ ಟಿಕೆಟ್ 500. ಸೊ ನಮಗೆ 2 ಟಿಕೆಟ್ಗೂ ಸೇರಿ 1000 ವರ್ತ್ ಕೂಪನ್ಸ್ ಇತ್ತು. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಈ 500 ವರ್ತ್ ಕೂಪನ್ಸ್ನ ಓನ್ಲಿ ಸ್ಪೆಸಿಫಿಕ್ ಗೇಮಿಂಗಲ್ಲಿ ಸ್ಪೆಸಿಫಿಕ್ ಬೆಟ್ಟಲ್ಲಿ ಮಾತ್ರ ಹಾಕಬೇಕಾಗುತ್ತೆ. ಏನಂದರೆ ಲೆಟ್ಸ್ ಈಗ ಯಾವುದೋ ಒಂದು ಗೇಮ್ ಇದೆ, ಅದರಲ್ಲಿ 4 ಟೈಪ್ಸ್ ಆಫ್ ಬೆಟ್ಸ್ ಇದೆ. ಸೊ ಈ 500 ವರ್ತ್ ಕೂಪನ್ಸು ಓನ್ಲಿ ಆನ್ ಒನ್ ಸ್ಪೆಸಿಫಿಕ್ ಬೆಟ್ ಮೇಲೆ ಮಾತ್ರ ಹಾಕೋಕ್ಕಾಗುತ್ತೆ. ಇದರ ಬಂದರೆ ಬಂತು, ಇಲ್ಲಂದರೆ ಹೋದರೆ ಹೋಯಿತು. ನಾವಂತೂ ಆಡಿದ 2 ಗೇಮಲ್ಲೂ ಸೋತ್ವಿ. ಆ್ಯಂಡ್ ಫುಡ್ ವಿಷಯಕ್ಕೆ ಬಂದರೆ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಜಸ್ಟ್ ಆವ್ರೇಜ್ ಅಷ್ಟೇ ಫುಡ್ ಅಂತೂ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಸ್ವಲ್ಪ ಇತ್ತು. ಸೊ ನಮ್ಮ ಪರ್ಸನಲ್ ಸಜೆಷನ್ ಏನು ಅಂತಂದರೆ, ನೀವು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಕೆಸಿನೋಗೆ ಹೋಗಿ ಅಷ್ಟೇ, ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಏನು ಅಂತ ಗೇಮಿಂಗ್ ಎಲ್ಲ ನೋಡೋದಕ್ಕೆ. ಆ್ಯಂಡ್ ಅಲ್ಲಿ ಕೆಲವು ಲೈವ್ ಎಂಟರ್ಟೈನ್ಮೆಂಟ್ ನಡೆಯುತ್ತೆ, ಅದನ್ನು ನೋಡೋದಕ್ಕೆ ಹೋಗ್ಬೋದು. ಅದು ಬಿಟ್ಟು ಅಲ್ಲಿ ಕೊಡೋ ಕೂಪನ್ಸಲ್ಲೇ ಜಸ್ಟ್ ಆಡಿ, ಅದು ಬಿಟ್ಟು ನಿಮ್ಮ ದುಡ್ಡನ್ನಂತೂ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಗೆಲ್ಲೋದಕ್ಕಿಂತ ಹೋಗೋ ದುಡ್ಡೇ ಜಾಸ್ತಿ ಇರುತ್ತೆ. ಸೊ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ. ಸೊ ಈಗ ನಾವು ನಮ್ಮ ರೂಮಿಂದ ಚೆಕ್ಔಟ್ ಮಾಡೋ ಟೈಮ್ ಆಗಿದೆ. ಸೊ ಈಗ ಟೈಮ್ ಬಂದುಬಿಟ್ಟು ಅರೌಂಡ್ 11:30 ಆಗಿದೆ. ಆ್ಯಂಡ್ ನಮಗೆ ಇವತ್ತು ಟ್ರೈನ್ ಇದೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಅರೌಂಡ್ 11:30 ಇದೆ ಮಡ್ಗಾಂವ್ ರೈಲ್ವೆ ಸ್ಟೇಷನಿಂದ. ಸೊ ಟಿಲ್ ಅರೌಂಡ್ ಈವ್ನಿಂಗ್ವರೆಗೂ ಇಲ್ಲೇ ಸುತ್ತಾಡಿ
ಆ್ಯಂಡ್ ದೆನ್ ಈವ್ನಿಂಗ್ ಅರೌಂಡ್ 6 or 7 o'clock ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಬಿಡ್ತೀವಿ ನಮ್ಮ ಕಾರಲ್ಲಿ. ಆ್ಯಂಡ್ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಕಾರ್ ಯಾರ ಹತ್ರ ತೊಗೊಂಡಿದ್ವಿ ಅವರೇ ಬರ್ತಾರೆ, ಅವರೇ ಬಂದು ನಮ್ಮ ಕಾರ್ ಪಿಕಪ್ ಮಾಡ್ತಾರೆ. ಆ್ಯಂಡ್ ಅವರು ಪಿಕಪ್ ಮಾಡಿದ್ಮೇಲೆ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತಿ ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ. ಸೊ ಇವತ್ತೇನು ಜಾಸ್ತಿ ಪ್ಲೇಸಸ್ ಇಲ್ಲ ನೋಡೋದಕ್ಕೆ, ಸೊ ಜಸ್ಟ್ ವಿಲ್ ಗೋ ಅರೌಂಡ್ ಅಂಡ್ ಚಿಲ್. ಸೊ ಬನ್ನಿ ನೋಡೋಣ. ರೂಮ್ ಚೆಕ್ಔಟ್ ಮಾಡಿಬಿಟ್ಟು ನಾವು ಲಂಚ್ಗೆ ಅಂದ್ಬಿಟ್ಟು ಕರ್ಲೀಸ್ಗೆ ಹೋದ್ವಿ. ಟ್ರೈನ್ ಬಂದ್ಬಿಟ್ಟು ರಾತ್ರಿ 10 ಗಂಟೆಗಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಡಿಲೇ ಆಗಿರೋದ್ರಿಂದ ನಾವು ಇಲ್ಲೇ ಎಕ್ಸಿಕ್ಯೂಟಿವ್ ಲಾಡ್ಜ್ ತಗೊಂಡು ರೆಸ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರ್ ರೀಚ್ ಆಗೋಷ್ಟಕ್ಕೆ ಅರ್ಲಿ ಮಾರ್ನಿಂಗೇ ಆಗೋಗಿತ್ತು. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.